ನಮ್ಮ ಬ್ರಾಹ್ಮಣ ಸಂಘ ಸ್ಥಾಪನೆಯಾಗಿ 35-36 ವರ್ಷಗಳು ಕಳೆದು ಹೋಯಿತು. ಈ ಸಂಘದ ಒಂದು ಚಟುವಟಿಕೆಯ ಬಗ್ಗೆ ಒಂದು ಪುಟ್ಟ ಸಿಂಹಾವಲೋಕನ ಶ್ರೀಯುತ ರಘುರಾಮ ತಂತ್ರಿಯವರಿಂದ. ಕ್ಷೇತ್ರದ ಸರ್ವ ದೈವ ದೇವರುಗಳನ್ನು ಮನಸ್ಸಲ್ಲಿ ನೆನೆಯುತ್ತಾ ಬ್ರಾಹ್ಮಣ ಸಂಘ ಕಾಟಿಪಳ್ಳ ಕೃಷ್ಣಾಪುರ ಕಾರಣ ಅರ್ಧ ಶತಮಾನದ ಹತ್ತಿರ ಆಯಿತು. ನಮ್ಮ ಈ ಸಂಸ್ಥೆ ಬೆಳಗುತ್ತಾ ಬಂದಿದೆ. ಅದರಲ್ಲಿಯೂ ಮುಖ್ಯವಾಗಿ ನಮ್ಮ ಈ ಕಾಟಿಪಳ್ಳ ಪರಿಸರದಲ್ಲಿ ಕಾಟಿಪಳ್ಳ ಕೃಷ್ಣಾಪುರ ಪರಿಸರದ ಎಲ್ಲ ಬ್ರಾಹ್ಮಣರನ್ನು ಅಂದರೆ ತ್ರಿಮತಸ್ಥ ಬ್ರಾಹ್ಮಣರನ್ನು ಒಗ್ಗೂಡಿಸಿಕೊಂಡು ಬ್ರಾಹ್ಮಣರು ಒಂದೇ ಛತ್ರದ ಅಡಿಯಲ್ಲಿ ಇರಬೇಕೆಂಬ ಒಂದು ದೇಶವನ್ನು ಇಟ್ಟುಕೊಂಡು ನಮ್ಮ ಈ ಸಂಸ್ಥೆ ಬೆಳೀತಾ ಬಂದಿದೆ. ಇದೀಗ ಕಳೆದ 10 ವರ್ಷಗಳಿಂದ ನಾವು ಹಲವಾರು ಜನೋಪಯೋಗಿ ಕೆಲಸ ಕಾರ್ಯಗಳನ್ನು ನಡೆಸ್ತಾ ಬಂದಿರುತ್ತೇವೆ ಅಂತೇಳಿ ಹೆಮ್ಮೆಯಿಂದ ತಿಳಿಸಲಿಕ್ಕೆ ಇಚ್ಛಿಸ್ತೇನೆ. ಅದು ವಿದ್ಯಾರ್ಜನೆಗೆ ಪ್ರೋತ್ಸಾಹ ಇರ್ಬೋದು, ಅಥವಾ ಆರೋಗ್ಯ ಸಹಾಯ ಇರ್ಬೋದು, ಆರೋಗ್ಯ ಶಿಬಿರಗಳು ಇರ್ಬೋದು, ಅಥವಾ ಆಟೋಟ ಸ್ಪರ್ಧೆಗಳು ಇರ್ಬೋದು, ವಾರ್ಷಿಕ ಸಮಾರಂಭಗಳು ಇರ್ಬೋದು, ಮಹಿಳೆಯರ ಭಕ್ತಿ ಪ್ರಧಾನ ಗೀತೆಗಳಿಗೆ ಹಾಗೂ ಇತರ ಇದಕ್ಕೆ ಸ್ಫೂರ್ತಿದಾಯಕವಾದ ಕೆಲಸಗಳೇ ಇರ್ಬೋದು. ಇಂಥದ್ದೆಲ್ಲ ಮಾಡಿಕೊಂಡು ಬಂದಂತಹ ನಮ್ಮ ಸಂಸ್ಥೆ ಈಗ ಸಾಧಾರಣ 5-6 ವರ್ಷಗಳಿಂದ ನಮ್ಮ ಕೃಷ್ಣಾಪುರ ಪರಿಸರದ ಯಕ್ಷಕಲಾಭಿಮಾನಿ ಬಳಗದ ಪ್ರೋತ್ಸಾಹದೊಂದಿಗೆ, ಅವರ ಮುತುವರ್ಜಿಯೊಂದಿಗೆ ನಾವು ಈಗ ನಮ್ಮ ಇಡೀ ಕರ್ನಾಟಕದಲ್ಲಿ ಹೆಸರುವಾಸಿಯಾದಂಥ ಶ್ರೀ ಕೋದಂಡರಾಮ ಕೃಪಾ ಪೋಷಿತ ಯಕ್ಷಗಾನ ಮಂಡಳಿ ಹನುಮಗಿರಿ ಅವರ ಸಹಯೋಗದಿಂದ ನಾವು ಸತತವಾಗಿ ವರ್ಷಂಪ್ರತಿ ನಾವು ಈ ಯಕ್ಷಗಾನ ಇದನ್ನು ನಾವು ಪ್ರದರ್ಶನ ಮಾಡುತ್ತಾ ಬರ್ತಾ ಇದ್ದೇವೆ. ಅದರಲ್ಲಿಯೂ ನಾವು ಇದರ ನಡುವಲ್ಲಿ ನಾವು ಯಕ್ಷಗಾನ ಕಲಾಭಿಮಾನಿ ಅಥವಾ ಪೋಷಕರು ಇದ್ದರೆ ನಾವು ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ನಡುವಲ್ಲಿ ಹಮ್ಮಿಕೊಂಡು ಬಂದಿದ್ದೇವೆ. ಆ ಸಾಧಕರನ್ನು, ನಮ್ಮೂರಿನ ಸಾಧಕರು, ಅವರನ್ನು ಗುರುತಿಸುವುದು ನಮ್ಮ ಕರ್ತವ್ಯ. ಅವರು ತೆರೆಮರೆ ಸಾಧಕರಾಗಿರ್ಬೋದು, ಆದ್ದರಿಂದ ಅವರನ್ನು ಗುರುತಿಸಿ ಸನ್ಮಾನಿಸುವುದು ನಮ್ಮ ಕರ್ತವ್ಯ. ಅದನ್ನು ಮಾಡ್ತಾ ಬಂದಿದ್ದೇವೆ. ಧನ್ಯವಾದಗಳು. ನೀವೆಲ್ಲ ಈ ಕಾರ್ಯಕ್ರಮವನ್ನು ಆನಂದಿಸಿ. ಶ್ರೀಯುತ ಅವನೀಶ್ ಭಟ್ ಇವರನ್ನು ಗೌರವಿಸುವಂತಹ ಈ ಸಂದರ್ಭದಲ್ಲಿ ಪ್ರಥಮವಾಗಿ ಅವರ ಸಮ್ಮಾನ ಪತ್ರವನ್ನು ರಂಜನ್ ಹೊಳ್ಳ ಅವರು ವಾಚಿಸಲಿಕ್ಕಿದ್ದಾರೆ. ನಮಸ್ತೆ. ಯಕ್ಷಾಭಿಮಾನಿ ಬಳಗ ಮತ್ತು ಬ್ರಾಹ್ಮಣರ ಸಂಘ ಕಾಟಿಪಳ್ಳ ಕೃಷ್ಣಾಪುರ ದೇಶ ವಿದೇಶಗಳಲ್ಲಿ ಸಂಸ್ಕೃತಿ ಸಂಸ್ಕಾರಗಳ ಮಹತ್ವವನ್ನು ಪಸರಿಸಿದ ಶ್ರೀ ಅವನೀಶ್ ಭಟ್ ಇವರಿಗೆ ಗಣ್ಯ ಮಾನ್ಯರ ಸಮಕ್ಷದಲ್ಲಿ 15/3/2026 ಖ್ಯಾತ ಶ್ರೀ ಕೋದಂಡರಾಮ ಕೃಪಾಪೋಷಿತ ಯಕ್ಷಗಾನ ಮಂಡಳಿ ಹನುಮಗಿರಿ ಮೇಳದ ಯಕ್ಷಗಾನ ಬಯಲಾಟದ ಸಂದರ್ಭದಲ್ಲಿ ಗೌರವಿಸಿ ನೀಡಿದ ಸಮ್ಮಾನ ಪತ್ರ. ಗೌರವಾನ್ವಿತರೆ, ತಾವು ಕಳವಾರು ಗ್ರಾಮದ ಸುಬ್ರಹ್ಮಣ್ಯ ಭಟ್ ಹಾಗೂ ಲಲಿತಾ ಭಟ್ ದಂಪತಿಗಳಿಗೆ ಸುಪುತ್ರರಾಗಿ ಭುವಿಯ ಬೆಳಕು ಕಂಡವರು. ಪ್ರಾಥಮಿಕ ಶಿಕ್ಷಣವನ್ನು ಅಲ್ಲಿಯೇ ಪೂರೈಸಿ ಪ್ರೌಢ ಶಿಕ್ಷಣವನ್ನು ಪೇಜಾವರ ಪ್ರೌಢಶಾಲೆಯಲ್ಲಿ ಅಭ್ಯಸಿಸಿ ಸುರತ್ಕಲ್ಲಿನ ಗೋವಿಂದದಾಸ ಕಾಲೇಜಿನಲ್ಲಿ ಪದವಿ ಪೂರ್ವ ಶಿಕ್ಷಣವನ್ನು ಪಡೆದು ಹಾಸನದ NDRK ಕಾಲೇಜಿನಲ್ಲಿ ಪದವೀಧರರಾದಿರಿ. ವೃತ್ತಿ ಶಿಕ್ಷಣ ಚಾರ್ಟರ್ಡ್ ಅಕೌಂಟೆನ್ಸಿಯನ್ನು ICAI ಸರ್ಟಿಫೈಡ್ ಇಂಟರ್ನಲ್ ಆಡಿಟರ್ ಫ್ರಮ್ ದ IIA USA ಅಲ್ಲಿ ಸಾಧಿಸಿದ ಸಾಧನೆ ತಮ್ಮದು. ಪ್ರಸ್ತುತ ಪ್ರತಿಷ್ಠಿತ ಸಂಸ್ಥೆಯೊಂದರಲ್ಲಿ CFO ಆಗಿ ಮಂಗಳೂರಿನ ಕೊಂಚಾಡಿಯಲ್ಲಿ ನೆಲೆಕಂಡವರು. ಬಾಲ್ಯದಿಂದಲೂ ಸಂಗೀತ, ನಾಟಕ, ಯಕ್ಷಗಾನಗಳಲ್ಲಿ ವಿಶೇಷ ಆಸಕ್ತಿ ಹೊಂದಿದ ತಾವು ಅನೇಕ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಹಲವು ಬಹುಮಾನಗಳನ್ನು ತಮ್ಮದಾಗಿಸಿಕೊಂಡು ಸಾಧನೆಗಳ ಸರದಾರರೆನಿಸಿಕೊಂಡಿರಿ. ಪದವಿ ಶಿಕ್ಷಣವನ್ನು ಪಡೆಯುತ್ತಿರುವಾಗಲೇ ಯಕ್ಷಗಾನ ತಂಡ ರಚಿಸಿ ಕಬ್ಬಿನಾಲೆ ವಸಂತ ಭಾರದ್ವಾಜರ ಜೊತೆಯಾಗಿ ತಾಳಮದ್ದಳೆ ಪ್ರದರ್ಶಿಸಿ ಸೈ ಎನಿಸಿಕೊಂಡಿರಿ. ಉಡುಪಿಯ ಟೌನ್ ಹಾಲ್ನಲ್ಲಿ ನಡೆದ ಜಾಂಬವತಿ ಕಲ್ಯಾಣ ಯಕ್ಷಗಾನ ಪ್ರಸಂಗದಲ್ಲಿ ಸಿಂಹರಾಜನಾಗಿ ಮೆರೆದವರು ತಾವು. ಬಪ್ಪನಾಡು, ಕೊಂಚಾಡಿ, ವರ್ಕಾಡಿ, ಕುದ್ರೋಳಿ ಮುಂತಾದೆಡೆಗಳಲ್ಲಿ ತಾಳಮದ್ದಳೆ ಪಾತ್ರಧಾರಿಯಾಗಿ ಅರ್ಥವೈಭವವನ್ನು ಅನುರಣಿಸಿದಿರಿ. ಕೊಲ್ಲಿ ರಾಷ್ಟ್ರ UAEಯಲ್ಲಿನ ತಮ್ಮ ಜೀವನಯಾನದ ಹರುಷದ ಅನೇಕ ವರ್ಷಗಳಲ್ಲೂ ಸಾಂಸ್ಕೃತಿಕ ರಂಗಗಳಲ್ಲಿ ತೊಡಗಿಸಿಕೊಂಡವರು. ICAIನ ರಾಷ್ಟ್ರೀಯ ಸಮ್ಮೇಳನಗಳಲ್ಲಿನ ಯಕ್ಷಗಾನ ಪ್ರದರ್ಶನಗಳಲ್ಲಿಯೂ ಭಾಗಿಯಾದ ಹೆಗ್ಗಳಿಕೆ ತಮ್ಮದು.
ಕೊಲ್ಲಿ ರಾಷ್ಟ್ರದಲ್ಲಿ ನಡೆದ ಖಾಸಗಿ ಸಮಾರಂಭವೊಂದರಲ್ಲಿ ಭಯೋತ್ಪಾದನೆಯನ್ನು ತಡೆಯುವ ಕುರಿತು ಕಸಬಾಸುರ ಬಂಧನ, ಒಸಾಮಾಸುರ ವಧೆ ಎಂಬ ಪ್ರಸಂಗಗಳ ಕರ್ತೃವಾಗಿ, ಪಾತ್ರಧಾರಿಯಾಗಿ ಯಕ್ಷಗಾನ ಪ್ರದರ್ಶನ ನೀಡಿ ಜಯಭೇರಿ ಬಾರಿಸಿದವರು. ಅಲ್ಲಿನ ಕನ್ನಡ ಸಂಘಗಳಲ್ಲಿ ಪದಾಧಿಕಾರಿಯಾಗಿದ್ದು ವಾಚನ, ಚುಟುಕು ಸಾಹಿತ್ಯಗಳ ರಚನೆಯಲ್ಲಿ ಮೇಲುಗೈ ಸಾಧಿಸಿದ್ದೀರಿ. ದುಬಾಯಿ ಧ್ವನಿ ಪ್ರತಿಷ್ಠಾನ ಆಯೋಜಿಸಿದ ಸಾಹಿತ್ಯ ಸಮ್ಮೇಳನದಲ್ಲಿ ಚುಟುಕು ಕವನಗಳ ಸರದಾರ ಶ್ರೀ ಡುಂಡಿರಾಜ್ ಅವರೊಂದಿಗೆ ಕವನ ವಾಚನದಲ್ಲಿ ವೇದಿಕೆ ಹಂಚಿಕೊಂಡದ್ದು ಶ್ಲಾಘನೀಯ. UAEಯ ಹಲವು ವಿಪ್ರ ಮಕ್ಕಳಿಗೆ ತುಳಸಿ ಸಂಕೀರ್ತನೆ ಕಲಿಸಿ ಪುತ್ತಿಗೆ ಶ್ರೀಗಳ ಮುಂದೆ ಶಿಷ್ಯರೊಂದಿಗೆ ಪ್ರದರ್ಶಿಸಿ ಶ್ರೀಗಳ ಆಶೀರ್ವಾದ ಪಡೆದವರು. ಕೊಂಚಾಡಿ, ಮುಲ್ಲಕಾಡು ಬಾಲ ಸಂಸ್ಕಾರ ಕೇಂದ್ರಗಳಲ್ಲಿ ಶಿಕ್ಷಕರಾಗಿ, ಮಾರ್ಗದರ್ಶಕರಾಗಿ ರಾಮಾಯಣ ಕಥಾ ಸರಣಿಯ ಪ್ರವಚನ ಪೂರ್ಣಗೊಳಿಸಿ ಇದೀಗ ಮಹಾಭಾರತದ ಕಥಾಭಾಗವನ್ನು ಕೈಗೆತ್ತಿಕೊಂಡಿರುವುದು ಸ್ತುತ್ಯರ್ಹ. ಜೊತೆಗೆ ಸತ್ಸಂಗದ ಸಂಯೋಜಕರಾಗಿ ಕಾರ್ಯನಿರ್ವಹಿಸಿದ್ದು ಧಾರ್ಮಿಕ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಗೆ ಸಾಕ್ಷಿ. ಧ್ವನಿ ಪ್ರತಿಷ್ಠಾನ ಮಂಗಳೂರು ಘಟಕದ ಕಾರ್ಯದರ್ಶಿಯಾಗಿ ಚಲನಚಿತ್ರ ನಟ ಮುಖ್ಯಮಂತ್ರಿ ಚಂದ್ರು ಅವರ ನಾಟಕಗಳನ್ನು ಆಯೋಜಿಸಿದವರು. ಹಿಂದೂ ಸಮಾಜೋತ್ಸವದಲ್ಲಿ ಸಂಸ್ಕಾರದ ಮಹತ್ವದ ಕುರಿತಾದ ನಾಟಕಗಳನ್ನು ರಚಿಸಿ, ನಟಿಸಿ, ಪ್ರದರ್ಶಿಸಿ ಜನಮೆಚ್ಚುಗೆ ಗಳಿಸಿದವರು. ವಿಶ್ವ ಹಿಂದೂ ಪರಿಷತ್ತಿನ ಜಿಲ್ಲಾ ಮಠ ಮಂದಿರಗಳ ಅರ್ಚಕ ಪ್ರಮುಖ್ ಆಗಿ ಸೇವೆ ಸಲ್ಲಿಸುತ್ತಿದ್ದೀರಿ. ಯಕ್ಷ ಸ್ನೇಹ ಬಳಗ ಕಲಾ ಪ್ರತಿಷ್ಠಾನದ ವತಿಯಿಂದ ಮಹಿಳಾ ದಿನಾಚರಣೆಯ ಪ್ರಯುಕ್ತ 8 ದಿನಗಳ ಆಯ್ದ ಮಹಿಳಾ ತಂಡಗಳ ತಾಳಮದ್ದಳೆಯನ್ನು ಆಯೋಜಿಸುವಲ್ಲಿಯೂ ತಮ್ಮದು ಪ್ರಮುಖ ಪಾತ್ರ. ಜೊತೆಗೆ ಶಿವಳ್ಳಿ ಸಭಾ ದೇರೆಬೈಲು, ಶಿರೂರು ಪರ್ಯಾಯ ಮಂಗಳೂರು ಸಮಿತಿ, ಶ್ರೀರಾಮೋತ್ಸವ ರಜತ ಸಂಭ್ರಮ ಸಮಿತಿ, ಕದ್ರಿ ನೃತ್ಯ ವಿದ್ಯಾಲಯ ಚಾರಿಟೇಬಲ್ ಟ್ರಸ್ಟ್, ಐಲೇಸ ತುಳುಕೋಟ, ಮಂದಾರಬೈಲು ಶ್ರೀನಿವಾಸ ಕಲ್ಯಾಣೋತ್ಸವ ಸಮಿತಿ ಮುಂತಾದೆಡೆಗಳಲ್ಲಿ ಪದಾಧಿಕಾರಿಗಳಾಗಿದ್ದು ಕಾರ್ಯಕ್ರಮಗಳನ್ನು ಆಯೋಜಿಸುವಲ್ಲಿ, ಪ್ರದರ್ಶಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿ ಜನಮಾನಸದಿಂದ ಶ್ಲಾಘನೆಗೆ ಪಾತ್ರರಾದಿರಿ. ನಮ್ಮ ಕುಡ್ಲ ಚಾನೆಲ್ನಲ್ಲಿ ಪ್ರಸಾರವಾದ ಬಿಸ್ನೆಸ್ ಟಾನಿಕ್ನ 200ನೇ ಸಂಚಿಕೆಯಲ್ಲಿ ತಮ್ಮ ಅನುಭವಗಳ ಜ್ಞಾನವನ್ನು ವೀಕ್ಷಕರ ಮನ ಮುಟ್ಟುವಂತೆ ಹಂಚಿಕೊಂಡಿದ್ದೀರಿ. ಪ್ರಸ್ತುತ ಮಂಗಳೂರಿನ ಕೊಂಚಾಡಿಯಲ್ಲಿ ಪತ್ನಿ ಮಲ್ಲಿಕಾ ಭಟ್, MBBS ಕೊನೆಯ ವರ್ಷದಲ್ಲಿ ವ್ಯಾಸಂಗ ಮಾಡುತ್ತಿರುವ ಪುತ್ರ ಆರ್ಥಿಕ್ ಭಟ್ ಅವರೊಂದಿಗೆ ನೆಲೆಸಿರುವ ತಮ್ಮದು ಸುಖಿ ಸಂಸಾರ. ಧಾರ್ಮಿಕ, ಸಾಂಸ್ಕೃತಿಕ, ಸಾಮಾಜಿಕ ಕ್ಷೇತ್ರಗಳ ಅಭಿವೃದ್ಧಿಯಲ್ಲಿ ಮುಂಚೂಣಿಯಲ್ಲಿದ್ದು ಸೇವೆ ಸಲ್ಲಿಸುತ್ತಿರುವ ತಮಗೆ ಭವಿಷ್ಯದಲ್ಲಿ ಭಗವಂತನು ಇನ್ನಷ್ಟು ಮತ್ತಷ್ಟು ಸುಖ, ಶಾಂತಿ, ಸಮೃದ್ಧಿಯ ಸುದೆಯನ್ನು ಹರಿಸಲಿ ಎಂಬ ಶುಭ ಹಾರೈಕೆಗಳೊಂದಿಗೆ ತಮ್ಮನ್ನು ಅಭಿನಂದಿಸುತ್ತಿದ್ದೇವೆ. ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಬ್ರಾಹ್ಮಣರ ಸಂಘ ಕಾಟಿಪಳ್ಳ ಕೃಷ್ಣಾಪುರ ಮತ್ತು ಯಕ್ಷಾಭಿಮಾನಿ ಬಳಗ, ತೇದಿ 15/3/2026 ಕೃಷ್ಣಾಪುರ. ನಮ್ಮೂರಿನ ಹೆಮ್ಮೆಯ ಸುಪುತ್ರರಾದ ಅವನೀಶ್ ಭಟ್ ಅವರನ್ನು ಗೌರವಿಸುವ, ಸನ್ಮಾನಿಸುವ ಈ ಹೊತ್ತಿನಲ್ಲಿ ಈ ಮೇಳದ ಸಂಚಾಲಕರಾದ ಶ್ರೀಯುತ ಹರೀಶ್ ಬೊಳಂತಿಮುಗರು ಅವರು ಕೂಡ ನಮ್ಮೊಂದಿಗೆ ವೇದಿಕೆಯಲ್ಲಿ ಜೊತೆಯಾಗಬೇಕು ಎಂಬ ಹಾಗೆ ವಿನಂತಿಸಿಕೊಳ್ಳುತ್ತಾ ಇದ್ದೇನೆ. ಸರ್, ದಯಮಾಡಿ ವೇದಿಕೆಗೆ ತಾವು ಕೂಡ ಬರಬೇಕಂತ ವಿನಂತಿಸಿಕೊಳ್ಳುತ್ತಾ ಇದ್ದೇನೆ. ಇದೀಗ ಶ್ರೀಯುತ ಅವನೀಶ್ ಭಟ್ ಅವರನ್ನು ಗೌರವಿಸುವ ಹೊತ್ತು ಬ್ರಾಹ್ಮಣ ಸಂಘದ ಅಧ್ಯಕ್ಷರಾದ ಶ್ರೀಯುತ ರವೀಂದ್ರ ಅವರು ಶಾಲು ಹೊದಿಸಿ ಗೌರವಿಸ್ತಾ ಇದ್ದಾರೆ. ಶ್ರೀಯುತ ಹರೀಶ್ ಬೊಳಂತಿಮಗರವರು ಹಾರಾರ್ಪಣೆ ಮಾಡಿ ಗೌರವಿಸ್ತಾ ಇದ್ದಾರೆ. ಇವರ ಶ್ರೇಷ್ಠತೆಗೆ ನಾವೊಂದು ಕರತಾಡನದ ಧ್ವನಿಯಾಗಿ ಅವರನ್ನು ಗೌರವಿಸೋಣ. ಜೊತೆಗೆ ಸ್ಮರಣಿಕೆಯನ್ನು, ಹಣ್ಣು ಹಂಪಲನ್ನು ನೀಡ್ತಾ ಇರುವವರು ಬ್ರಾಹ್ಮಣ ಸಂಘದ ಕಾರ್ಯದರ್ಶಿಗಳು. ಹಾಗೆಯೇ ಸ್ಮರಣಿಕೆಯನ್ನು ನೀಡ್ತಾ ಇದ್ದಾರೆ ಉತ್ಸಾಹದ ಚಿಲುಮೆಯಾದಂತಹ ದಿನೇಶ್ ರಾವ್ ಅವರು, ಜೊತೆಗೆ ರಘುರಾಮ್ ತಂತ್ರಿಯವರು. ಕೋಶಾಧಿಕಾರಿಗಳು ಜೊತೆಯಲ್ಲಿದ್ದಾರೆ. ನಾವೆಲ್ಲರೂ ಒಂದಾಗಿ ಶ್ರೀಯುತ ಅವನೀಶ್ ಭಟ್ ಅವರನ್ನು ಮತ್ತೊಮ್ಮೆ ಮಗದೊಮ್ಮೆ ಕರತಾಡನದೊಂದಿಗೆ ಗೌರವಿಸೋಣ, ಸನ್ಮಾನಿಸೋಣ.
ಇದೀಗ ಶ್ರೀಯುತ ಅವನೀಶ್ ಭಟ್ ಸನ್ಮಾನ ಹೊಂದಿದವರು ಪಡೆದವರು, ಸನ್ಮಾನಿಸಿದವರಿಗೂ ಸನ್ಮಾನ ಪಡೆದವರಿಗೂ ಅಭಿನಂದನೆಗಳು. ಅವನೀಶ್ ಭಟ್ ಅವರಿಂದ ಮನದ ಮಾತು. ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಧನ್ಯವಾದಗಳು. ಶ್ರೀ ಗುರುಭ್ಯೋ ನಮಃ. ಇಂದು ತ್ರಿಮತಸ್ಥ ಬ್ರಾಹ್ಮಣ ಸಂಘ ಹಾಗೂ ಯಕ್ಷ ಅಭಿಮಾನಿ ಬಳಗ ಇವರು ಸೇರಿಕೊಂಡು ನನ್ನಲ್ಲಿ ಏನು ನೋಡಿದ್ರು ಅಂತ ಗೊತ್ತಿಲ್ಲ, ಸುಮಾರು ವಿಷಯಗಳನ್ನು ಓದಿದ್ರು. ಈ ಗೌರವ ಸನ್ಮಾನ ಪಡೆದಂತಹ ಗಣ್ಯ ವ್ಯಕ್ತಿಗಳು ಹೇಳುವ ಮಾತೊಂದಿದೆ, ಇಂದು ನನಗೆ ಸನ್ಮಾನ ಸಿಕ್ಕಿದ್ದು ಇನ್ನೂ ಹೆಚ್ಚಿನ ಸಾಧನೆಗೆ ನನಗೆ ಸ್ಫೂರ್ತಿ ಆಗ್ತದೆ ಅಂತ ಹೇಳ್ತಾರೆ ಹೆಚ್ಚಾಗಿ. ಆದರೆ ನಾನು ಆ ಮಾತನ್ನು ಹೇಳೋ ಹಾಗಿಲ್ಲ. ಯಾಕೆಂತ ಹೇಳಿದರೆ ಇಷ್ಟವರೆಗೆ ಸಾಧನೆ ಮಾಡಿದ್ರಲ್ವ ಇನ್ನು ಹೆಚ್ಚಿನ ಸಾಧನೆ ಮಾಡೋದು. ಯಾಕೆಂದರೆ ಈಗ ಅವರು ಏನು ಓದಿ ಹೇಳಿದರು ಅದೆಲ್ಲ ಮಾಡಿದ್ದು ಯಾವುದು ಒಂದು ಸಾಧನೆ ಮಾಡಬೇಕು ಅಥವಾ ಸಾಧಕನಾಗಬೇಕು ಅನ್ನೋ ಉದ್ದೇಶದಿಂದಲ್ಲ. ಎಲ್ಲವೂ ಸ್ವ ಇಂಟ್ರೆಸ್ಟಿನಿಂದ, ಆಸಕ್ತಿಯಿಂದ ಏನೋ ಒಂದು ಮಾಡ್ತಾ ಇರಬೇಕು. ಬರೇ ಪುಸ್ತಕದ ಬದನೆಕಾಯಿ ಆಗಿ ಇರಬಾರ್ದು, ಏನಾದರೂ ಒಂದು ಮಾಡ್ತಾ ಇರಬೇಕು ಸಮಾಜಕ್ಕೆ. ಎಲ್ಲದರಲ್ಲೂ ಇಂಟ್ರೆಸ್ಟ್ ಸಣ್ಣಂದಿನಿಂದಲೇ ಅದು ಅಭ್ಯಾಸ ಆಗಿ ಹೋಗಿದೆ, ಎಲ್ಲದರಲ್ಲೂ ಹೋಗುದು. ಒಂದು ವಿಷಯ ನಾನು ನನ್ನ ಜೀವನದ ಘಟನೆ ಒಂದು ಹೇಳ್ತೇನೆ. 10ನೇ ಕ್ಲಾಸ್ನಲ್ಲಿರುವಾಗ ಕಳ್ವಾರ ಪೇಜಾವರ ಹೈಸ್ಕೂಲ್ನಲ್ಲಿ ಶಾಲೆಯ ವಾರ್ಷಿಕೋತ್ಸವ ಸಮಯದಲ್ಲಿ 10-12 ಐಟಮ್ಸ್ನಲ್ಲಿ ನನ್ನದು ಪಾತ್ರ ಇತ್ತು. ಹಿಂದಿ ಸ್ಕಿಟ್, ಇಂಗ್ಲೀಷ್ ಸ್ಕಿಟ್, ಕನ್ನಡ ಸ್ಕಿಟ್, ಬೇಡರ್ ನೃತ್ಯ, ಕೋಲಾಟ ನೃತ್ಯ, ಇನ್ನೂ ಏನೇನೋ ಕೆಲವು ಇದು ಡಂಬೆಲ್ಸ್ ಡ್ರಿಲ್ ಎಲ್ಲ ಬರ್ತದೆ. ಅದರಲ್ಲೆಲ್ಲ ಮೇಕಪ್ ಮ್ಯಾನ್ ಸ್ಟ್ರೈಕ್ ಮಾಡಿದ್ದ, ಈ ಹುಡುಗನಿಗೆ ನನಗೆ ಮೇಕಪ್ ಚೇಂಜ್ ಮಾಡಲಿಕ್ಕೆ, ಡ್ರೆಸ್ ಚೇಂಜ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ. ಕೊನೆಗೆ ಹೇಗೋ ಸಮಾಧಾನ ಮಾಡಿ ಸಭೆಯಲ್ಲಿ ಇನ್ನೊಂದು ಯಾರೋ ಮೇಕಪ್ನವರು ಪರಿಚಯದವರು ಇದ್ದರಂತೆ ಮೇಷ್ಟ್ರಿಗೆ, ಅವರನ್ನು ಕಳಿಸಿ ಸಹಾಯ ಮಾಡಲಿಕ್ಕೆ ಕರೆಸಿ ಕೊನೆಗೂ ಹೇಗೋ ಆಯಿತು. ಅದಲ್ಲದೆ ವಾರ್ಷಿಕೋತ್ಸವದಲ್ಲಿ ಹಳೆ ವಿದ್ಯಾರ್ಥಿಗಳ ನಾಟಕ ಇತ್ತು, 3 ಗಂಟೆಯ ನಾಟಕ. ಅದರಲ್ಲೊಂದು ನನಗೆ ಪಾತ್ರ. ನಾನಿದ್ದದ್ದು 10ನೇ ತರಗತಿಯಲ್ಲಿ, ನಾನು ಹಳೆ ವಿದ್ಯಾರ್ಥಿ ಅಲ್ಲ. ಹಳೆ ವಿದ್ಯಾರ್ಥಿಗಳ ನಾಟಕದಲ್ಲಿ ಒಂದು ಪಾತ್ರ, ದೊಡ್ಡ ಪಾತ್ರ, ಒಂದು ಹಾಸ್ಯಮಯ ಪಾತ್ರ, ಒಂದು ಪತ್ತೆದಾರಿಯ ಪಾತ್ರ. ಅದು ಹೇಗಾಯ್ತು ಹೇಳಿದರೆ, ಹಳೆ ವಿದ್ಯಾರ್ಥಿಗಳು ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಹಾಗೆ ಹೋಗಿ ನಾನು ನೋಡ್ತಾ ಇದ್ದೆ. ಅದನ್ನು ನೋಡುವಾಗ ಅಲ್ಲಿ ನಿರ್ದೇಶನ ಮಾಡ್ತಿದ್ರು. ಕೇಳಿದರೆ, ಹುಡುಗ ಏನು ಬರ್ತೀಯಾ? ನಮಗೆ ಯಾವುದಕ್ಕೆ ಇಲ್ಲೇ ಹೇಳುವ ಜಾಯಮಾನ ಮೊದಲಿನಿಂದಲೂ ಇಲ್ಲ. ಆಯಿತು ಬರ್ತೇನೆ. ಕೊನೆಗೊಂದು ಪಾತ್ರ ಕೊಟ್ಟರು, ಸುಮಾರು ಪೇಜ್ ಸ್ಕ್ರಿಪ್ಟ್ ಇತ್ತು, ಕೊಟ್ಟರು. ಅದನ್ನು ಮಾಡಿದ ಮೇಲೆ ಆ ಪಾತ್ರದಲ್ಲಿ ಒಂದು ಹಾಡಿನ ಸನ್ನಿವೇಶ ಬರ್ತದೆ. ತುಳು ನಾಟಕ ಅದು. ಹಾಡಿನ ಸನ್ನಿವೇಶದಲ್ಲಿ 10ನೇ ತರಗತಿಯಲ್ಲಿರುವಾಗ ತುಳು ಹಾಡನ್ನು ನಾನೇ ಬರೆದು ನಾನೇ ಸ್ಟೇಜ್ನಲ್ಲಿ ಹಾಡಿದ್ದೆ. ಬಹಳ ಹಿಟ್ಟಾಗಿ ಹೋಯ್ತು ಅದು. ನಾಟಕ ಮುಗಿದ ಮೇಲೆ ಎಲ್ಲರೂ ಹೇಳಿದೆ, ನೀನು ಮುಂದೊಂದು ದಿನ ದೊಡ್ಡ ಆರ್ಟಿಸ್ಟ್ ಆಗ್ತಿ ಮಾರೆ ಅಂತ. ಆಮೇಲೆ ಆರ್ಕೆಸ್ಟ್ರಾದವರು ಬಂದು ಕರೆದ್ರು, ಅಲ್ಲೊಂದು ಗುರುಪುರದಲ್ಲಿ ಒಂದು ನಾಟಕ ಉಂಟು, ಒಂದು ಹುಡುಗನ ಪಾರ್ಟಿಗೆ ಹಾಡ್ಲಿಕ್ಕೆ ಉಂಟು, ಬರ್ತೀಯ? ನಮಗೆ ಇಲ್ಲೇ ಹೇಳುವ ಜಾಯಮಾನ ಇಲ್ಲ. ಆಯಿತು ಬರ್ತೇನೆ ಹೇಳಿದೆ. ಆಮೇಲೆ ತಂದೆ ಕ್ಷಮೆ ಕೇಳ್ತೇನೆ, ತಂದೆಯವರದು. ತಂದೆಗೆ ವಿಷಯ ಗೊತ್ತಾಗಿ ಎರುತ್ತ ಬಡ್ಡುಟ್ಟು 2 ಬಿಟ್ಟ ಮೇಲೆ ನಾನು ಹೋಗಲಿಲ್ಲ ಅಲ್ಲಿ. ಹೀಗೆ ಸಣ್ಣನಿಂದಲೇ ಇದು ಅಭ್ಯಾಸ. ಅದಕ್ಕೆ ಅದರಲ್ಲಿ ಓದಿದ್ರಲ್ಲಿ ಎಲ್ಲ ಕಿಚಡಿ ಎಲ್ಲವೂ ಉಂಟು. ಅದರಲ್ಲಿ ಸಾಹಿತ್ಯ ಉಂಟು, ನಾಟಕದ ವಿಷಯ ಉಂಟು, ಯಕ್ಷಗಾನದ ವಿಷಯ ಉಂಟು, ಸಂಸ್ಕಾರದ ವಿಷಯ ಉಂಟು, ಧಾರ್ಮಿಕ ವಿಷಯಗಳು, ಸಾಮಾಜಿಕ, ಎಲ್ಲದರಲ್ಲೂ ಒಂದು ಆ್ಯಕ್ಟಿವ್ ಆಗಿರಬೇಕೆನ್ನೋ ಉದ್ದೇಶದಿಂದ ಎಲ್ಲ ಮಾಡಿದ್ದೆ ಹೊರತು ಯಾವುದು ಸಾಧಕನಾಗಬೇಕು ಅಂತಲ್ಲ. ನನ್ನ ತಾಯಿ ಹೇಳ್ತಾಯಿದ್ರು ನಾನು ಚಿಕ್ಕವನಿರುವಾಗ, ಎನ್ನ ಮಗೆ ಸಕಲ ವಿದ್ಯಾ ಸಂಪನ್ನೆ ಪುಕ್ಕಳಿ ಕೆಂಚಣ್ಣೆ ಅಂತ. ಅಂದರೆ ಇಂಗ್ಲೀಷ್ನಲ್ಲಿ ಜಾಕ್ ಆಫ್ ಆಲ್ ಕಿಂಗ್ ಆಫ್ ನನ್ ಅಂತ. ಹಾಗೆ ಈ ಜಾಕಿಗೆ ಬಹುಶಃ ದಷ್ಟಪುಷ್ಟ ಆಗಿ ಕೆಲವೊಮ್ಮೆ ಈ ನಾಯಿಗಳು ದಷ್ಟಪುಷ್ಟ ಆದರೆ ಸಿಂಹದಾಗಿ ಕಾಣ್ತಾರೆ. ಹಾಗೆ ಇವರಿಗೆ ಖಂಡಿತ ಏನೋ ಇನ್ನು ಸನ್ಮಾನ ಮಾಡಿದರು. ಅದಕ್ಕೆ ನಾನು ಚಿರ ಋಣಿಯಾಗಿದ್ದೇನೆ. ಹಾಗಾಗಿ ನಂದು ಏನು ಆ್ಯಕ್ಟಿವಿಟೀಸ್ ಸಮಾಜಕ್ಕೋಸ್ಕರ ಧಾರ್ಮಿಕ ವಿಷಯದಲ್ಲಿ ಆಗಲಿ, ಸಾಮಾಜಿಕ ವಿಷಯದಲ್ಲಿ ಆಗಲಿ, ಏನೆಲ್ಲ ನಂದು ಸೇವೆ ಆಗಬೇಕು ಅಂತ ಆ ದೇವರು ಬರೆದಿದ್ದಾನೋ ಅದನ್ನೆಲ್ಲ ನಾನು ನನ್ನ ಆರೋಗ್ಯವಾಗಿ ಆಯುಷ್ಯ ಇರುವವರೆಗೆ ನಡೆಸ್ತಾ ಹೋಗ್ತೇನೆ ಅಂತ ಹೇಳಿಕೊಂಡು ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಸಾಂಸ್ಕೃತಿಕ ರಂಗಗಳ ಎಲ್ಲ ವಿಭಾಗಗಳಲ್ಲೂ ಕೈಯಾಡಿಸಿ
ಸೈ ಅನಿಸಿಕೊಂಡಂತಹ ಶ್ರೀಯುತ ಅವನೀಶ್ ಭಟ್ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇಲ್ಲಿಗೆ ಸನ್ಮಾನಿತರನ್ನು ಬೀಳ್ಕೊಡ್ತಾ ಇದ್ದೇನೆ. ಕೊನೆಯ ತನಕ ಇದ್ದುಕೊಂಡು ಯಕ್ಷಗಾನವನ್ನು ವೀಕ್ಷಿಸಬೇಕು ಎಂಬ ಹಾಗೆ ವಿನಂತಿಸಿಕೊಳ್ಳುತ್ತಾ ಇದ್ದೇನೆ. ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವಲ್ಲಿ ಜೊತೆಯಾದವರು ಬ್ರಾಹ್ಮಣ ಸಂಘ ಕಾಟಿಪಳ್ಳ ಕೃಷ್ಣಾಪುರ ಅಧ್ಯಕ್ಷರಾಗಿ ಶ್ರೀಯುತ ರವೀಂದ್ರ ರಾವ್, ಹಾಗೆ ಕಾರ್ಯದರ್ಶಿಯಾಗಿ ನವೀನ್ ಚಂದ್ರ, ಇವರೆಲ್ಲ ಜೊತೆಯಾಗಿದ್ದುಕೊಂಡು ಅವರೊಂದಿಗೆ ಅನೇಕ ಯುವಕರು ಕೂಡ ಜೊತೆಯಾಗಿದ್ದುಕೊಂಡು ಇಲ್ಲಿ ಇಷ್ಟೊಂದು ಅದ್ಭುತವಾದ ಬಗೆಯಲ್ಲಿ ಶೃಂಗರಿಸಿದ್ದಾರೆ, ಸಾಕಷ್ಟು ಕೆಲಸ ಮಾಡಿದ್ದಾರೆ, ಸಂಭ್ರಮಿಸಿದ್ದಾರೆ. ಅವರಿಗೆ ಜೊತೆಯಾಗಿ ನಮ್ಮೂರಿನ ಪರಿಸರದಲ್ಲಿರುವಂತಹ ಯುವಕರು, ಸಾಧಕರು, ಪ್ರೇರಕರು, ಪೂರಕರು ಎಲ್ಲರೂ ಒಟ್ಟಾಗಿ ಈ ಒಂದು ಸಂಭ್ರಮವನ್ನು ನಮ್ಮಷ್ಟಕ್ಕೆ ನಾವೇ ಬಹಳಷ್ಟು ಸಂತೋಷದಿಂದ ಆಚರಿಸಿಕೊಂಡು ಬರ್ತಾ ಇದ್ದೇವೆ. ಹಾಗಾಗಿ ಬ್ರಾಹ್ಮಣ ಸಂಘ ಹಾಗೂ ಯಕ್ಷಾಭಿಮಾನಿ ಬಳಗಕ್ಕೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ, ಕೃತಜ್ಞತೆಗಳು. ಜೊತೆಗೆ ಇಂದಿನ ಈ ಅದ್ಭುತವಾದಂತಹ ಅಮರವಾಹಿನಿಯಾದಂತಹ ಗಂಗೆಯನ್ನು ಕರೆತರುವಲ್ಲಿ ಈ ಕೋದಂಡರಾಮ ಕೃಪಾಪೋಷಿತ ಯಕ್ಷಗಾನ ಮಂಡಳಿಯ ಕಲಾವಿದರು, ಹಿಮ್ಮೇಳ, ಮುಮ್ಮೇಳ, ತೆರೆಯ ಮರೆಯಲ್ಲಿರುವವರು, ಸ್ಟೇಜ್ನ ಕಟ್ಟುವಲ್ಲಿ ಸಹಕರಿಸುವವರು ಎಲ್ಲರಿಗೂ ಕೂಡ ನಮ್ಮೆಲ್ಲರ ವತಿಯಿಂದ ಆತ್ಮೀಯವಾದಂತಹ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಜೊತೆಗೆ ಇವರನ್ನೆಲ್ಲ ಮುನ್ನಡೆಸಿಕೊಂಡು ಹೋಗುತ್ತಿರುವಂತಹ ಮ್ಯಾನೇಜರ್ ಹರೀಶ್ ಬುಳಂತಿಮ್ಮಗರು ಅವರಿಗೂ ಕೂಡ ಕೃತಜ್ಞತೆಗಳು. ಹಾಗೆಯೇ ಈ ಮೇಳದ ದನಿಗಳು ಡಾಕ್ಟರ್ ಶಾಂಭಟ್ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಅತ್ಯಂತ ಪ್ರೀತಿಪೂರ್ವಕವಾದಂತಹ ಧನ್ಯವಾದಗಳು, ವಿಶೇಷವಾದ ಧನ್ಯವಾದಗಳು. ಯಾಕಂದರೆ ಈ ಪ್ರಸಂಗ ಹೆಚ್ಚು ಕಡೆಯಲ್ಲಿ ಸಾಕಾರ ಆಗಲಿಲ್ಲ ಅಂತ ಕಾಣ್ತದೆ. ನಾವು ಇದು ಆಗಬೇಕಂತ ಕೇಳಿಕೊಂಡದಕ್ಕೆ ಕೂಡಲೇ ಸ್ಪಂದಿಸಿ ಅದನ್ನು ಆಯೋಜಿಸಿಕೊಟ್ಟಿದ್ದಾರೆ. ಹಾಗಾಗಿ ಅವರಿಗೆ ಮತ್ತೊಮ್ಮೆ ಮಗದೊಮ್ಮೆ ನಮೋ ನಮಃ ಅಂತ ಹೇಳ್ತಾ ಇದ್ದೇನೆ. ಇಲ್ಲಿ ಸ್ಥಳಾವಕಾಶವನ್ನು ಒದಗಿಸಿಕೊಟ್ಟವರು ಶ್ರೀಯುತ ರವೀಂದ್ರ ರಾವ್ ಅವರು, ಜೊತೆಗೆ ಅವರ ಸಹೋದರರು ರಾಜೇಂದ್ರ ರಾವ್, ಹೀಗೆ ಅವರ ಸಹೋದರರು ಸಹೋದರಿಯರು ಎಲ್ಲರ ಜೊತೆಯಾಗಿ ಒಳ್ಳೆಯ ಅವಕಾಶವನ್ನು ನಮಗೆ ಕಲ್ಪಿಸಿಕೊಟ್ಟಿದ್ದಾರೆ. ಅವರಿಗೆ ಮತ್ತೊಮ್ಮೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಶುಚಿ ರುಚಿಯಾದಂತಹ ಅಡುಗೆಯನ್ನು ತಯಾರಿಸಿಕೊಟ್ಟಿದ್ದಾರೆ ದುರ್ಗಾ ಕ್ಯಾಟರರ್ಸ್. ಯಾವಾಗಲೂ ಅವರೇ ಇಲ್ಲಿ ಇರ್ತಾರೆ, ನಮಗೆ ಬೇಕಾದ್ದನ್ನು ಬೇಕಾದ ಹೊತ್ತಿಗೆ ಒದಗಿಸಿಕೊಡ್ತಾರೆ. ಅವರಿಗೂ ಕೂಡ ಪ್ರೀತಿಪೂರ್ವಕವಾದಂತಹ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಲೈಟಿಂಗ್ಸ್ ಜೊತೆಗೆ ಚೇರ್ಸ್ ಇದನ್ನೆಲ್ಲ ಒದಗಿಸಿಕೊಟ್ಟಂತಹ ಎಲ್ಲ ಬಂಧುಗಳಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಕೃತಜ್ಞತೆಗಳು. ಕೊನೆಯದಾಗಿ ನೀವಿಲ್ಲದೆ ನಾವಿಲ್ಲ, ನೀವಿಲ್ಲದೆ ಈ ವೇದಿಕೆ ಇಲ್ಲ, ನೀವಿಲ್ಲದೆ ಇಷ್ಟೊಂದು ಅದ್ಭುತವಾದಂತಹ ಯಕ್ಷಗಾನವೂ ಕೂಡ ಸಾಕಾರಗೊಳ್ಳಿಕ್ಕಿಲ್ಲ. ಹಾಗಾಗಿ ಮುಂದೆ ಕುಳಿತಂತಹ ನಿಮಗೆಲ್ಲರಿಗೂ ಮತ್ತೊಮ್ಮೆ ಒಂದು ವಿನಂತಿಯನ್ನು ಕೇಳಿಕೊಳ್ಳುತ್ತಾ, ಅಂದರೆ ಕೊನೆಯ ತನಕ ಇದ್ದುಕೊಂಡು ನೀವೆಲ್ಲರೂ ಇದರ ಸಂತೋಷವನ್ನು ಅನುಭವಿಸಬೇಕು ಎಂಬ ಹಾಗೆ ಕೇಳಿಕೊಳ್ಳುತ್ತಾ ಮತ್ತೊಮ್ಮೆ ಮಗದೊಮ್ಮೆ ಕೃತಜ್ಞತೆಗಳು. ಹರಿ ಓಂ, ಹರಿ ಓಂ, ಹರಿ ಓಂ. ನಮಸ್ತೆ. ಯಕ್ಷಾಭಿಮಾನಿ ಬಳಗದ ವತಿಯಿಂದ ವಿಶೇಷವಾಗಿ ಸಹಕರಿಸಿದವರು ಶ್ರೀ ಸೂರ್ಯನಾರಾಯಣ ಹೊಳ್ಳ, ಶ್ರೀ ಶ್ರೀನಿವಾಸ್ ಮಯ್ಯ, ಶ್ರೀ ಲಲಿತಾ ಎಲ್ ಎನ್ ರಾವ್, ಶ್ರೀ ವೆಂಕಟರಮಣ ಭಟ್, ಶ್ರೀ ಶರತ್ ಕಾರಂತ್, ಶ್ರೀ ಬಿ ವಿಷ್ಣುಮೂರ್ತಿ ಮಯ್ಯ, ಶ್ರೀ ನರಸಿಂಹ ಕಾರಂತ್, ಶ್ರೀ ನಾಗೇಶ್ ಕಾರಂತ್, ಓರ್ವ ಯಕ್ಷಾಭಿಮಾನಿ ಶ್ರೀ ಹರಿಕೃಷ್ಣ ಪೆಜತ್ತಾಯ, ಶ್ರೀನಿಧಿ ಭಟ್, ಕಿರಣ್ ಇಡ್ಯಾ, ಪ್ರಜ್ವಲ್ ಐತಾಳ್, ಸಾಗರ್ ಕೆ ದೇವಾಡಿಗ, ಶ್ರವಣ್ ರಾವ್, ಶರತ್ ಚಂದ್ರ, ಕೌಶಿಕ್ ಓಮನ್, ಶಮಂತ್, ದೇವವ್ರತ್ ಕೃತಿಕಾ, ಅಲೋಕ್, ಶ್ರೀನಿಧಿ ರಾವ್, ತ್ರಿವಿಕ್ರಮ್ ಕಾಮತ್, ನವೀತ್ ಎಮ್ ಎನ್, ಆದಿತ್ಯ, ಶೋಭಿತ್, ಸುನೀತ್.